ಬೆಂಗಳೂರಿನಲ್ಲಿ ಬಾಂಬ್ ಬೆದರಿಕೆ ಕರೆ ಬಂದಿದೆ. ಸ್ಕೂಲೊಂದಕ್ಕೆ ಬಾಂಬ್ ಬೆದರಿಕೆ ಕರೆ ಬಂದಿದೆ. ಆತಂಕಕಾರಿ ವಿಚಾರ ಇದು. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಸ್ಕೂಲ್ಗಳನ್ನು ಕಾಲೇಜ್ಗಳನ್ನು ಟಾರ್ಗೆಟ್ ಮಾಡಿ ದುಷ್ಕರ್ಮಿಗಳು ಬಾಂಬ್ ಇದೆ ನಿಮ್ಮ ಸ್ಕೂಲ್ನಲ್ಲಿ, ಇಷ್ಟೊತ್ತಿಗೆ ನಾವು ಅದನ್ನು ಬ್ಲಾಸ್ಟ್ ಮಾಡ್ತೀವಿ ಅಂತೇಳಿ ಮೇಲ್ ಹಾಕಿ ಹೆದರಿಸೋದು ಬೆದರಿಸೋದು ಮಾಡ್ತಾ ಇದ್ದಾರೆ. ಈಗ ನೋಡಿ, ಭಾರತೀಯ ವಿದ್ಯಾಸಂಸ್ಥೆಗೆ ಬಾಂಬ್ ಬೆದರಿಕೆ ಕರೆ ಬಂದಿದೆ. ಈ ಭಾರತೀಯ ವಿದ್ಯಾಸಂಸ್ಥೆ ಯಶವಂತಪುರದ ಕೇಂದ್ರೀಯ ವಿದ್ಯಾಲಯ, ಈ ಯಶವಂತಪುರ ಠಾಣಾ ವ್ಯಾಪ್ತಿಯಲ್ಲಿ ಇದೆ ಈ ವಿದ್ಯಾಸಂಸ್ಥೆ. ಇಮೇಲ್ ಮಾಡಿದ್ದಾರೆ, ಮೇಲ್ ಮಾಡಿ ಬಾಂಬ್ ಬೆದರಿಕೆಯನ್ನು ಹಾಕಿದ್ದಾರೆ. ಸ್ಕೂಲ್ ಒಳಗೆ ಬಾಂಬ್ ಇಟ್ಟಿದ್ದೀವಿ ಅಂಥೇಳಿ ಇಮೇಲ್ ಮಾಡಿ ಬೆಳಿಗ್ಗೆ 10:20 ನಾವು ಬಾಂಬನ್ನು ಬ್ಲಾಸ್ಟ್ ಮಾಡ್ತೀವಿ ಅಂತೇಳಿ ಬೆದರಿಕೆ ಹಾಕಿದ್ದಾರೆ. ಯಾವ ಇಮೇಲ್ ಐಡಿಯಿಂದ ಬಾಂಬ್ ಬೆದರಿಕೆ ಕರೆ ಬಂದಿದೆ ಅಂತ ಹೇಳಿದ್ರೆ ನೋಡಿ, ನೀವು ಗಮನಿಸಬಹುದು. SAHUKARISRINU VASARAO 65 ಈ ಇಮೇಲ್ ಐಡಿಯಿಂದ ಬೆದರಿಕೆ ಕರೆ ಬಂದಿದೆ. ನಿಮ್ಮ ಸ್ಕೂಲ್ನಲ್ಲಿ ಬಾಂಬ್ ಇಟ್ಟಿದ್ದೀವಿ, 10:20 ಅದನ್ನು ಬ್ಲಾಸ್ಟ್ ಮಾಡ್ತೀವಿ ಅಂತೇಳಿ ಬೆದರಿಕೆ ಕರೆ ಬಂದಿದೆ. ಸದ್ಯಕ್ಕೆ ಪೊಲೀಸರು ಮತ್ತು ಬಾಂಬ್ ಸ್ಕ್ವಾಡ್ನವರು, ಬಾಂಬ್ ನಿಷ್ಕ್ರಿಯ ದಳದವರು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. ಸ್ಥಳದಲ್ಲೇ ಇದ್ದು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಯಶವಂತಪುರದ ಕೇಂದ್ರೀಯ ವಿದ್ಯಾಲಯ, ಈ ಕೇಂದ್ರೀಯ ವಿದ್ಯಾಲಯಕ್ಕೆ ಇಮೇಲ್ ಮಾಡೋ ಮೂಲಕ ನಿಮ್ಮ ಸ್ಕೂಲ್ನಲ್ಲಿ ಬಾಂಬ್ ಇಟ್ಟಿದ್ದೀವಿ ಅಂತೇಳಿ ಹೆದರಿಸಿದ್ದಾರೆ. ಸದ್ಯಕ್ಕೆ ಎಚ್ಚೆತ್ತುಕೊಂಡಿರುವಂಥ ಪೊಲೀಸರು ಮತ್ತು ಬಾಂಬ್ ನಿಷ್ಕ್ರಿಯ ದಳದವರು ಸ್ಥಳದಲ್ಲೇ ಮೊಕ್ಕಾಂ ಹೂಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಭಾನುವಾರ, ಸ್ಕೂಲ್ ರಜೆ ಇರುತ್ತೆ. ಯಾವ ಲೆಕ್ಕಾಚಾರದಲ್ಲಿ ಅವರು ಕಾಲ್ ಮಾಡಿ ಅಥವಾ ಮೇಲ್ ಮಾಡಿ ಬಾಂಬ್ ಇಟ್ಟಿದ್ದೀವಿ ಅಂತೇಳಿ ಹೇಳಿದ್ರೋ ಗೊತ್ತಿಲ್ಲ. ಆ ಮೂಲಕ ಒಂದು ಆತಂಕವನ್ನು ಸೃಷ್ಟಿ ಮಾಡೋದು, ಹೆದರಿಸೋದು, ಬೆದರಿಸೋದು, ಆಡಳಿತ ಮಂಡಳಿಯವರು ಮತ್ತು ಪೋಷಕರಿಗೆ ಒಂದು ರೀತಿಯಲ್ಲಿ ಥ್ರೆಟ್ ಹಾಕೋದು ಇವರ ಉದ್ದೇಶ ಆಗಿತ್ತೇನೋ ಗೊತ್ತಿಲ್ಲ. ಸಂಡೇ ವಿದ್ಯಾರ್ಥಿಗಳೆಲ್ಲ ಇವತ್ತು ಮನೇಲಿರ್ತಾರೆ. ಇವತ್ತು ಗೌರ್ಮೆಂಟ್ ಹಾಲಿಡೇ ಸಂಡೇ ಆದ್ದರಿಂದ. ಆದರೂ ಕೂಡ ಬಾಂಬ್ ಇಟ್ಟಿದ್ದೀವಿ ಅಂತೇಳಿ ಕರೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಮೇಲ್ ಮಾಡಿದ್ದಾರೆ. ಸ್ಕೂಲ್ನ ಅಧಿಕೃತ ಮೇಲ್ ಐಡಿ ಏನಿದೆ ಅದಕ್ಕೆ ಮೇಲ್ ಮಾಡಿ ಬಾಂಬ್ ಇಟ್ಟಿದ್ದೀವಿ, 10:20 ಅದನ್ನ ಬ್ಲಾಸ್ಟ್ ಮಾಡ್ತೀವಿ ಅಂತೇಳಿ ಹೇಳಿರೋದು ಈಗ ಆತಂಕಕ್ಕೆ ಕಾರಣ ಆಗಿದೆ. ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಬಾಂಬ್ ನಿಷ್ಕ್ರಿಯ ದಳದವರು ಇದ್ದಾರೆ. ವಿಶೇಷವಾಗಿ ಇವತ್ತು ಸಂಡೇ ಓಕೆ, ಬಟ್ ನಾರ್ಮಲ್ ವರ್ಕಿಂಗ್ ಡೇಸ್ ಅಲ್ಲಿ ಈ ರೀತಿ ಬಂದ್ಬಿಟ್ರೆ ಏನಾಗುತ್ತೆ, ಬೆಂಗಳೂರು ಥರದ ಸಿಟಿಲಿ ಆಲ್ಮೋಸ್ಟ್ ಎಲ್ಲಾ ಪೋಷಕರು ಹೆಂಗೆ ಅಂದ್ರೆ ಮಕ್ಕಳನ್ನ ಸ್ಕೂಲಿಗೆ ಡ್ರಾಪ್ ಮಾಡಿ ತಮ್ಮ ಕೆಲಸಕ್ಕೆ ಹೋಗೋರು. ಮನೆಯಲ್ಲಿ ಯಾರಾದ್ರೂ ಇರ್ತಾರಾ ಅಂತ ಬಹುತೇಕ ನಾವು ಗಮನಿಸಿದ್ರೆ ಯಾರು ಇರೋದಿಲ್ಲ. ಆ ಸ್ಕೂಲ್ ಟೈಮಿಂಗ್ಸ್ ಕರೆಕ್ಟ್ ಆಗಿ ಅವ್ರ ರೊಟೀನ್ ಕೂಡ ಅಡ್ಜಸ್ಟ್ ಆಗಿರುತ್ತೆ. ಹಿಂಗೆ ಇದ್ದಕ್ಕಿದ್ದ ಹಾಗೆ ಬಾಂಬು ಅಂತ ಬಂದಾಗ ಪ್ರತಿ ಬಾರಿ ನಾವು ಗಮನಿಸಿದೀವಿ, ಸ್ಕೂಲ್ನವ್ರನ್ನೇನು ಸ್ಕೂಲ್ನ ಆಡಳಿತ ಮಂಡಳಿ ಲೆಟ್ ಆಫ್ ಮಾಡ್ಬಿಡ್ತಾರೆ. ಅಂದ್ರೆ ಮಕ್ಕಳನ್ನ ಬನ್ನಿ ಕರ್ಕೊಂಡು ಹೋಗಿ ಅಂತ ಹೇಳಿ ಮೆಸೇಜ್. ಆ ಆತಂಕ ಇದೆಯಲ್ಲ ಪೋಷಕರಿಗೆ ಆಗೋ ಆತಂಕ, ಅಲ್ಲಿ ಇದೆಯೋ ಇಲ್ವೋ ಹುಸಿ ಬಾಂಬು ಮತ್ತೊಂದು ಪೊಲೀಸರು ಬರಬೇಕು, ಇನ್ವೆಸ್ಟಿಗೇಷನ್ ಮಾಡಬೇಕು, ಪ್ರೂವ್ ಆಗಬೇಕು. ಬಟ್ ಆ ಕ್ಷಣಕ್ಕಾಗೋ ಟೆನ್ಷನ್. ಬೆಂಗಳೂರಿನಂತ ಸಿಟಿ, ಟ್ರಾಫಿಕ್ಕು, ಸ್ಕೂಲ್ ಎಲ್ಲೋ ಇರುತ್ತೆ, ಪೋಷಕರು ಎಲ್ಲೋ ಇರ್ತಾರೆ. ಅವ್ರು ಹೋಗಿ ಮಕ್ಕಳನ್ನ ಸೇಫಾಗಿ ಕರ್ಕೊಂಡು ಬರೋ ವ್ಯವಸ್ಥೆ ಆಗೋ ತನಕ ಸ್ಕೂಲ್ನವ್ರಿಗೂ ಒಂಥರ ಆತಂಕ, ಮಕ್ಕಳಿಗೂ ಆತಂಕ, ಜೊತೆಗೆ ಪೋಷಕರಿಗೂ ಆತಂಕ. ಈ ಆತಂಕವನ್ನ ಹುಟ್ಟಿಸುವ ಯಾವುದೇ ಕಾರ್ಯವಾದ್ರೂ ಕೂಡ, ಅಂದ್ರೆ ಭಯವನ್ನ ಉತ್ಪಾದನೆ ಮಾಡೋ ಯಾವುದೇ ಕಾರ್ಯವಾದ್ರೂ ಕೂಡ ಭಯೋತ್ಪಾದನೆ. ಅದು ತಮಾಷೆಗಾಗಿದ್ರು ಓಕೆ, ಅಥವಾ ಬೇರೆ ಏನೇ ಉದ್ದೇಶಕ್ಕಾಗಿದ್ರು ಓಕೆ, ಅದು ಹುಸಿ ಬಾಂಬೆ ಆಗಿದ್ರು ಓಕೆ, ಇದನ್ನ ಭಯೋತ್ಪಾದನೆ ಅಂತಲೇ ಕನ್ಸಿಡರ್ ಮಾಡೋದು. ಹೀಗಾಗಿ ಇವತ್ತು ನೋಡಿ, ಅಲ್ಲಿ ಹುಸಿ ಬಾಂಬೆ ಇರಬಹುದು, ಹಾಗಂತ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಸಂಡೇ ಆಗಿರಬಹುದು, ಆದ್ರೆ ಸ್ಕೂಲ್ ಅದು ನಾಳೆ ದಿನ ಮಕ್ಕಳು ಬರಬೇಕು, ಎಕ್ಸಾಮ್ ಹತ್ರದಲ್ಲಿದೆ, ಹೀಗಾಗಿ ದಿನನಿತ್ಯದ ಪಾಠ ಅದೆಲ್ಲ ಆಗಬೇಕು. ಈಗ ಬಂದು ಬಾಂಬ್ ನಿಷ್ಕ್ರಿಯ ದಳದವರು, ಶ್ವಾನ ದಳದವರು ಬರಬೇಕು, ಅಲ್ಲಿ ಕಂಪ್ಲೀಟ್ ಆಗಿ ತಪಾಸಣೆ ಆಗ್ಬೇಕು, ಏನೂ ಇಲ್ಲ, ಸ್ಕೂಲ್ ಸೇಫ್ ಹಾಗಂದ್ರೂ ಕೂಡ ಮತ್ತೆ ನಾಳೆ ದಿನ ಸ್ಕೂಲಿಗೆ ಕಳಿಸ್ಬೇಕಂದ್ರೆ ಪೋಷಕರಿಗೆ ಭಯ ಇದ್ದೇ ಇರುತ್ತೆ. ಹೌದು, ಹೇಳಕ್ಕಾಗಲ್ಲ. ಸೊ ಈ ರೀತಿ ಚಟುವಟಿಕೆಗಳು, ಅದರಲ್ಲೂ ಇತ್ತೀಚೆಗೆ ನಾವು ಗಮನಿಸ್ತಿದೀವಿ ಬೆಂಗಳೂರಿನಲ್ಲಿ ಪದೇ ಆತಂಕ ಅಂತೇಳಿ ಮತ್ತೆ ಇದ್ರ ಬಗ್ಗೆ ಈಗ ಹೆಂಗಿದೆ ಹಾಗಾದ್ರೆ ಸ್ಕೂಲ್ ಆವರಣದಲ್ಲಿ ಯಾರ್ಯಾರು ಇದ್ದಾರೆ, ಆಡಳಿತ ಮಂಡಳಿಯವರು ಏನು ಪ್ರಿಕಾಷನ್ಸ್ ತೆಗೆದುಕೊಂಡಿದ್ದಾರೆ, ಪೋಷಕರು ಏನು ಹೇಳ್ತಾ ಇದ್ದಾರೆ, ಇದೆಲ್ಲದರ ಕುರಿತಾಗಿ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ರಿಪೋರ್ಟರ್ ಮಾದೇಶ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಸ್ಕೂಲ್ ಮುಂಭಾಗದಿಂದಲೇ ನಮ್ಮ ಜೊತೆ ಈಗ ಲೈವ್ ನಲ್ಲಿದ್ದಾರೆ. ಮಾದೇಶ, ಈಗ ಹೇಗಿದೆ ಅಲ್ಲಿ ಎಲ್ಲ ಪರಿಸ್ಥಿತಿ? ಪೊಲೀಸ್ ಮತ್ತೆ ಬಾಂಬ್ ನಿಷ್ಕ್ರಿಯ ದಳದವರು ಪರಿಶೀಲನೆ ಮಾಡಿದಾರಾ? ಏನಾದರೂ ಆ ರೀತಿ ಕಂಡು ಬಂದಿದೆಯಾ, ಹೇಗೆ ಅಂತ ಮಾದೇಶ್? ರಂಜಿತ್, ಈ ಒಂದು ರೀತಿಯಾದಂಥ ಪ್ರಕರಣಗಳು ಇತ್ತೀಚೆಗೆ ಸಾಕಷ್ಟು ಆಗ್ತಿದೆ ಬೆಂಗಳೂರಿನಲ್ಲಿ. ಕಳೆದ 2-3 ತಿಂಗಳುಗಳಿಂದಲೂ ಕೂಡ ನಾವು ಗ್ರಾಫನ್ನು ಚೆಕ್ ಮಾಡ್ತಾ ಹೋದರೆ ತಿಂಗಳಿಗೆ 1-2 ಈ ರೀತಿಯಾದಂಥ ಫೇಕ್ ಬಾಂಬ್ ಮೇಲ್ಗಳು ಬೆದರಿಕೆ ಬರ್ತಿರೋದು ಕಾಮನ್ ಆಗಿದೆ. ಒಂದು ಕಡೆ ಇದು ಫೇಕ್ ಬಾಂಬ್, ಹುಸಿ ಬಾಂಬ್ ಅನ್ನುವಂಥ ವಿಚಾರ ಕಾಮನ್ ಆಗಿದ್ರೆ, ಆದರೆ ಯಾವುದೇ ಕಾರಣಕ್ಕೂ ಕೂಡ ಇಂತಹ ಕೇಸ್ಗಳನ್ನು ನೆಗ್ಲೆಕ್ಟ್ ಮಾಡೋದಕ್ಕೆ ಪೊಲೀಸರು ಮುಂದಾಗೋದಿಲ್ಲ. ಯಾಕಂದರೆ ಯಾವಾಗ ಏನಾಗುತ್ತೆ ಯಾರಿಗೂ ಕೂಡ ಊಹೆ ಮಾಡೋಕ್ಕಾಗೋದಿಲ್ಲ. ಸಾಕಷ್ಟು ಬಾರಿ ಸ್ಕೂಲ್ಗಳಿಗೆ ಈ ರೀತಿಯಾದಂಥ ಬೆದರಿಕೆಯ ಮೇಲ್ಗಳು
ಬಂದಿತ್ತು. ಅದೇ ರೀತಿಯಾಗಿ ಕಳೆದ 28ನೇ ತಾರೀಕು ಜನವರಿ 28ನೇ ತಾರೀಕು ಯಶವಂತಪುರ ಬಳಿ ಇರುವಂಥ ಈ ಒಂದು ಕೇಂದ್ರೀಯ ವಿದ್ಯಾಸಂಸ್ಥೆಯ ಅಫಿಷಿಯಲ್ ಮೇಲ್ ಐಡಿಗೆ ಒಂದು ಮೇಲ್ ಐಡಿಯಿಂದ ಒಂದು ಮೇಲ್ ಬಂದಿರುತ್ತೆ. ಬೆಳಗ್ಗೆ 7:30 ಸುಮಾರಿಗೆ ಅವತ್ತು ಆಡಳಿತ ಮಂಡಳಿ ಅಂದರೆ ಈ ಒಂದು ಶಾಲೆಯ ಆಡಳಿತ ಮಂಡಳಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿರ್ತಾರೆ. ಸಿಸ್ಟಮ್ ಆನ್ ಮಾಡಿದ ತಕ್ಷಣ ಒಂದು ಮೇಲ್ ಬಂದಿರುತ್ತೆ. ಅಲ್ಲಿ ಬೆಳಗ್ಗೆ 10:20 ಸುಮಾರಿಗೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಈ ಒಂದು ಕೇಂದ್ರೀಯ ವಿದ್ಯಾಸಂಸ್ಥೆಯಲ್ಲಿ ನಾವು ಬಾಂಬನ್ನು ಇಡಲಾಗಿದೆ. ಆ ಒಂದು ಬಾಂಬ್ ಬ್ಲಾಸ್ಟ್ ಆಗೋದಕ್ಕೆ ಇನ್ನೊಂದು ಕೆಲವಷ್ಟು ಗಂಟೆಗಳು ಮಾತ್ರ ಬಾಕಿ ಇದೆ ಅಂತೇಳಿ ಅದರಲ್ಲಿ ಮೇಲ್ನಲ್ಲಿ ಉಲ್ಲೇಖ ಆಗುವಂಥ ಕೆಲಸ ಆಗಿರುತ್ತೆ. ಈ ಒಂದು ಮೇಲ್ ಐಡಿ ಏನಿದೆ ಅಂದರೆ ಸಹಕಾರಿ ಶ್ರೀನಿವಾಸ್ ರಾವ್ @35 ಅನ್ನುವಂಥ ಮೇಲ್ ಐಡಿ ಮೂಲಕ ಈ ಒಂದು ಕೇಂದ್ರೀಯ ವಿದ್ಯಾಸಂಸ್ಥೆಗೆ ಮೇಲ್ ಬಂದಿರುತ್ತೆ. ಕೂಡಲೇ ಅಲರ್ಟ್ ಆಗಿದ್ದಂತಹ ಶಾಲಾ ಮಂಡಳಿ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡುತ್ತಾರೆ. ಅದಾದ ಮೇಲೆ ಯಶವಂತಪುರ ಪೊಲೀಸರು ಕೂಡಲೇ ಧಾವಿಸಿ ಪರಿಶೀಲನೆ ಮಾಡುವಂಥ ಕೆಲಸನ ಮಾಡಲಾಗುತ್ತೆ. ಜೊತೆಗೆ ಬಾಂಬ್ ಸ್ಕ್ವಾಡ್ ಕೂಡ ಬಂದು ಪರಿಶೀಲನೆ ಮಾಡುವಂಥ ಕೆಲಸನ ಮಾಡಲಾಗುತ್ತೆ. ಆಗಲೇ ಸ್ಮಿತಾ ಅವರು ಹೇಳ್ತಿದ್ರು, ಅಂದರೆ ಈ ರೀತಿಯಾದಂಥ ಒಂದು ಕೇಸಿಂದ ಎಷ್ಟು ಪ್ಯಾನಿಕ್ ಆಗ್ತಾರೆ ಜನ. ಸಾಕಷ್ಟು ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಒಳಗಡೆ ಮಕ್ಕಳು ಇರ್ತಾರೆ, ಅವರ ಪೋಷಕರು ಬೇರೆ ಕಡೆ ತಮ್ಮ ಕೆಲಸಕ್ಕೆ ಹೋಗಿರ್ತಾರೆ. ಈ ರೀತಿಯಾದಂಥ ಒಂದು ಬೆದರಿಕೆ ಬಂದಂಥ ಸಂದರ್ಭದಲ್ಲಿ ಎಷ್ಟು ಜನಕ್ಕೆ ಅಲ್ಲಿ ಪ್ಯಾನಿಕ್ ಆಗುತ್ತೆ. ಇಲ್ಲಿರುವಂಥ ಮಕ್ಕಳು ಪ್ಯಾನಿಕ್ ಆಗ್ತಾರೆ, ಶಾಲಾ ಮಂಡಳಿ, ಅಲ್ಲಿರುವಂಥ ಶಿಕ್ಷಕರು, ಜೊತೆಗೆ ತಮ್ಮ ಕೆಲಸ ಅಂತೇಳಿ ಹೋಗಿದ್ದಂಥ ಪೋಷಕರು ಕೂಡ ಪ್ಯಾನಿಕ್ ಆಗಿ ಆವತ್ತಿನ ದಿನ ಈ ರೀತಿಯಾದಲ್ಲ ಒಂದು ಮೆಸೇಜ್ ಹೋಗುತ್ತೆ ಶಾಲಾ ಅಥವಾ ಕಾಲೇಜ್ ಕಡೆಯಿಂದ ಪೋಷಕರಿಗೆ ಒಂದು ಮೆಸೇಜ್ ಹೋಗುತ್ತೆ. ಈ ರೀತಿಯಾಗಿ ಒಂದು ಥ್ರೆಟ್ ಬಂದಿದೆ, ಹೀಗಾಗಿ ಸದ್ಯಕ್ಕೆ ಶಾಲೆಯನ್ನು ಕ್ಲೋಸ್ ಮಾಡ್ತೇವೆ, ಎಲ್ಲನೂ ಕೂಡ ಕರ್ಕೊಂಡು ಹೋಗಿ ಅಂತೇಳಿ ಆ ಒಂದು ಇಡೀ ದಿನ ಹೋಗುತ್ತೆ. ಅವತ್ತು ಆ ಪೋಷಕರಾಗಿರೋದು ಮಕ್ಕಳಲ್ಲಿ ಭಯ ಇರುತ್ತೆ, ಶಾಲಾ ಮಂಡಳಿಯಲ್ಲಿ ಭಯ ಇರುತ್ತೆ. ಎಕ್ಸಾಕ್ಟ್ಲಿ ಈ ಒಂದು ಹುಸಿ ಬಾಂಬ್ ಆಗಿದ್ರೂ ಕೂಡ ಈ ರೀತಿಯಾದಂಥ ಎಲ್ಲ ಒಂದಷ್ಟು ಸಮಸ್ಯೆಗಳು ಕೂಡ ಈ ಒಂದು ಬರೀ ಒಂದು ಮೇಲ್ನ ಮುಖಾಂತರ ಇಷ್ಟೆಲ್ಲ ಪ್ಯಾನಿಕ್ಗೆ ಕಾರಣ ಆಗುತ್ತೆ. ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೆದಿಲ್ಲ, ಅದೊಂದು ಸಮಾಧಾನಕರ ವಿಚಾರ. ಆದರೆ ಯಾವ ಒಂದು ಉದ್ದೇಶದಿಂದಾಗಿ ಈ ರೀತಿಯಾದಂಥ ಮೇಲ್ಗಳು ಬರ್ತಿದೆ ಅನ್ನೋದು ಸದ್ಯಕ್ಕೆ ಇರುವಂಥ ಪ್ರಶ್ನೆ. ತಿಂಗಳಿಗೆ 1-2 ಈ ರೀತಿಯಾದಂಥ ಪ್ರಕರಣಗಳು ಬೆಂಗಳೂರಲ್ಲಿ ದಾಖಲಾಗ್ತಿದೆ. ಮತ್ತೊಂದು ಕಡೆ ಸೈಬರ್ ಎಕ್ಸ್ಪರ್ಟ್ಗಳನ್ನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಪೊಲೀಸರು ಕೂಡ ಈ ನಿಟ್ಟಿನಲ್ಲಿ ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇನ್ನು ಮುಂದಿನ ದಿನದಲ್ಲಿ ಈ ಒಂದು ಕೇಸ್ಗಳನ್ನು ಯಾವ ರೀತಿ ಕಟ್ಟಿ ಹಾಕ್ತಾರೆ ಪೊಲೀಸರು ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ರೈಟ್ ಧನ್ಯವಾದ ಮಧೇಶ್. ಇಲ್ಲಿ ಮತ್ತೊಂದು ವಿಚಾರ ಅಂತಂದ್ರೆ ರಂಜಿತ್ ನೋಡಿ, ಈ ರೀತಿ ಪ್ರಕರಣಗಳಾದಾಗ ಶಿಕ್ಷೆ ಯಾವ ಪ್ರಮಾಣದಲ್ಲಿ ಆಗುತ್ತೆ ನಮಗೆ ಬಹುತೇಕ ಗೊತ್ತೇ ಆಗೋದಿಲ್ಲ. ಟ್ರ್ಯಾಕ್ ಮಾಡ್ತಾರೆ, ಇವತ್ತೆಲ್ಲ ನಾಳೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ಬಟ್ ಒಬ್ರು ಇಬ್ರಿಗೂ ಕರೆಕ್ಟ್ ಆಗಿ ಶಿಕ್ಷೆ ಇಂಥದ್ದಾಗತ್ತೆ ಅಂತಂದ್ರೆ ಒಂದು ಭಯ. ಅದು ತಮಾಷೆಗೆ ಮಾಡೋರಾದ್ರೂ ಆಯ್ತು, ಬೇರೆ ಯಾವುದೇ ಕಾರಣಕ್ಕೆ ಮಾಡೋರಾದ್ರೂ ಎಚ್ಚೆತ್ಕೊಳ್ತಾರೆ ಅಂತ ಹೇಳಿ. ಹಾಗಾಗಿ ಆದಷ್ಟು ಬೇಗ ಈ ಪ್ರಕರಣದಲ್ಲೂ ಕೂಡ ಯಾರು ಇದ್ದಾರೆ ಇದ್ರ ಹಿಂದೆ ಅದನ್ನ ಪತ್ತೆ ಹಚ್ಚಲಿ, ಹಾಗೆ ಯಾವ ರೀತಿ ಕ್ರಮ ಕೈಗೊಳ್ಬೇಕಂದ್ರೆ ನೆಕ್ಸ್ಟ್ ಇನ್ನೊಬ್ರು ಮಾಡ್ಲಿಕ್ಕೆ ಭಯ ಪಡ್ಬೇಕು, ಆ ರೀತಿ ಆಗ್ಲಿ ಅಂತ ನಾವು ಆಶಿಸ್ತಾ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡುತ್ತಿದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿ, ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯ.